Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Vaidya Chetan Upadhyaya, founder and managing director of Prana Vaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. Namaste, myself Bhavna, and we have now arrived to the Chinchini Grama, and as we have conducted a survey on the 30th July, and we have visited door to door and informed the villagers about the survey and what are the things that we are going to do on the 7 days. Saptaha, and we also informed the village authorities, Anganwadi and the school authorities about the Saptaha and what are the activities that we are going to do at the 7 days. So today the program is going to start. So come, let's go. As you can see, the program arrangements are going on here. As you can see, our volunteers are putting rangoli to welcome our villagers. ಆರೋಗ್ಯವೇ ಭಾಗ್ಯ, ಸಮೃದ್ಧ ಜೀವನಕ್ಕೆ ಆಯುರ್ವೇದವೇ ಮೂಲಾಧಾರ. ಎಲ್ಲರಿಗೂ ಶುಭ ಮುಂಜಾನೆ. ಶ್ರೀ ಅಲಮ ಪ್ರಭು ಅವರ ದಿವ್ಯ ಸಾನ್ನಿಧ್ಯದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ, ದೀಪಜ್ಯೋತಿ ನಮೋಸ್ತುತೆ. आयुर्वेद प्रवक्तारं वन्दे पीयूषदायकं. सर्वे जनाः सुखिनो भवन्तु, सर्वे सन्तु निरामया, सर्वे भद्राणि पश्यन्तु, मा कश्चित् दुःखमाप्नुयात्. ॐ शान्ति शान्ति शान्तिः. ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಹಾಗೂ ಗ್ರಾಮದ ಜನತೆಗೂ ನನ್ನ ಪೂರ್ವಕ ನಮಸ್ಕಾರಗಳು. ಇಂದಿನ ಈ ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾದ ಎಸ್.ಎಲ್. ಪಾಟೀಲ್ ಸರ್ ಅವರು, ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಚಿಂಚಣಿ, ಇವರಿಗೆ ನಮ್ಮ ಪ್ರಾಂಶುಪಾಲರಾದ ಕಿರಣ್ ಕುಮಾರ್ ಸರ್ ಅವರು ಭೂಮಿಯುವುದರ ಮೂಲಕ ಸ್ವಾಗತಿಸಬೇಕಾಗಿ ಪ್ರಾಂಶುಪಾಲರಾದ ಕಿರಣ್ ಕುಮಾರ್ ಮುತ್ತಾನಿ ಸರ್ ಅವರಿಗೆ ಸೂರತ್ ಸರ್ ಅವರು ಹೂ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ನಿಮ್ಮ ಉಪಸ್ಥಿತಿಯು ನಮ್ಮ ಕಾರ್ಯಕ್ರಮದ ಯಶಸ್ಸು
ಯಶಸ್ಸಿಗೆ ಮತ್ತಷ್ಟು ಮೆರುಗು ನೀಡುತ್ತದೆ ಎಂಬ ವಿಶ್ವಾಸವಿದೆ. ಇದರೊಂದಿಗೆ ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲೆಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಈ ಆಯುರ್ಗ್ರಾಮ ಯೋಜನೆಯ ಮುಖ್ಯ ಉದ್ದೇಶ ಹಾಗೂ ಮುಂದಿನ 7 ದಿನಗಳಲ್ಲಿ ನಡೆಯಲಿರುವ ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡುವುದು ಅಗತ್ಯ. ಈ ಕುರಿತು ವಿವರಣೆ ನೀಡಲು ನಮ್ಮ ವಿದ್ಯಾರ್ಥಿ ವಿಶಾಲ್ ರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ವೇಳಾಪಟ್ಟಿಯನ್ನು ಕ್ರಮವಾಗಿ ನಿಮ್ಮ ಮುಂದೆ ಮಂಡಿಸುತ್ತೇನೆ. ಮೊದಲನೇ ದಿನ 3 ಆಗಸ್ಟ್ ಸೋಮವಾರ ಬೆಳಿಗ್ಗೆ 9ರಿಂದ 1 ಗಂಟೆಯವರೆಗೆ ಅಂಗನವಾಡಿ ಆಶಾ ಕಾರ್ಯಕರ್ತರು, ANM ಸಿಬ್ಬಂದಿ ಹಾಗೂ ತಾಯಂದಿರಿಗೆ ಆರೋಗ್ಯ ಜಾಗೃತಿ ಸಭೆ ನಡೆಸಲಾಗುವುದು ಹಾಗೂ ಮನೆ ಮನೆಗೆ ತೆರಳಿ ಆರೋಗ್ಯ ಜಾಗೃತಿ ಅಭಿಯಾನ ಹಾಗೂ ಅನುಭವ ವಲಯ ಎಕ್ಸ್ಪೀರಿಯನ್ಸಲ್ ಝೋನ್ ಬಗ್ಗೆ ಮಾಹಿತಿ ನೀಡಲಾಗುವುದು. 4ನೇ ಆಗಸ್ಟ್ ಬೆಳಿಗ್ಗೆ ಸ್ವಚ್ಛ ಭಾರತ ಅಭಿಯಾನ ನಡೆಸಲಾಗುವುದು. ಮಧ್ಯಾಹ್ನ ಶಾಲಾ ಭೇಟಿ ಕಾರ್ಯಕ್ರಮ ಇರುತ್ತದೆ. ಗ್ರಾಮದಲ್ಲಿ ಆರೋಗ್ಯ ಸಂದೇಶ ಸಾರುವ ಗೋಡೆ ಚಿತ್ರಕಲೆ, ವಾಲ್ ಪೇಂಟಿಂಗ್ ಕಾರ್ಯಕ್ರಮ, ಸಂಜೆ ನುಕ್ಕಡ್ ನಾಟಕ, ಬೀದಿ ನಾಟಕ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸಲಾಗುವುದು ಹಾಗೂ ಅನುಭವ ವಲಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. 5ನೇ ಆಗಸ್ಟ್ ಬೆಳಿಗ್ಗೆ ಆರೋಗ್ಯ ಜಾಗೃತಿ ರ್ಯಾಲಿ, ಮಧ್ಯಾಹ್ನ ಶಾಲಾ ಭೇಟಿ, ರೈತರ ಹೊಲ ಭೇಟಿ, ಗ್ರಾಮಸ್ಥರಿಗೆ ರಂಗೋಲಿ ಸ್ಪರ್ಧೆ, ಜನಪದ ಗೀತೆ ಹಾಗೂ ಜಾನಪದ ನೃತ್ಯ ಕಾರ್ಯಕ್ರಮಗಳು. 6ನೇ ಆಗಸ್ಟ್ ವೃಕ್ಷಾರೋಪಣ ಕಾರ್ಯಕ್ರಮ, ಶಾಲಾ ಭೇಟಿ, ಗ್ರಾಮಿಕರು ಹಾಗೂ ಅಂಗಡಿ ಮಾಲೀಕರೊಂದಿಗೆ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಹಾಗೂ 7ನೇ ಆಗಸ್ಟ್ ಬೃಹತ್ ಆರೋಗ್ಯ ಶಿಬಿರ. ಈ 1 ವಾರದ ಅವಧಿಯಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳು ಮೂಲಕ ಆಯುರ್ವೇದ ಆರೋಗ್ಯ ಸಂದೇಶವನ್ನು ಪ್ರತಿಯೊಬ್ಬ ಗ್ರಾಮಸ್ಥರಿಗೆ ತಲುಪಿಸುವುದು, ಸ್ವಸ್ಥ ಇಂದ್ರಿಯ ಸ್ವಸ್ಥ ಜೀವನ ಎಂಬ ಧ್ಯೇಯವನ್ನು ಸಾಕಾರಗೊಳಿಸುವುದು ಹಾಗೂ ಆರೋಗ್ಯ ಸಮಾಜ ನಿರ್ಮಾಣಕ್ಕಾಗಿ ನಮ್ಮೆಲ್ಲರ ಸಹಕಾರವನ್ನು ಪಡೆಯುವುದು ನಮ್ಮ ಉದ್ದೇಶವಾಗಿದೆ. ಇದರೊಂದಿಗೆ ಆಯುರ್ಗ್ರಾಮ ಯೋಜನೆ 3.2 ವಾರದ ಕಾರ್ಯಚಟುವಟಿಕೆ ವೇಳಾಪಟ್ಟಿ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ತಾಕತ್ತು ನಮ್ಮ ಆಯುರ್ವೇದ ಔಷಧದಲ್ಲಿ ಹಾಗೂ ನಮ್ಮ ಜೀವನ ಶೈಲಿ ಮತ್ತು ಆಹಾರಗಳಲ್ಲಿ ಇದೆ. ಈಗ ಆಹಾರ ನೋಡ್ರಿ, ನಾವು ಎಷ್ಟು ಔಷಧ ಹೊಡಿತೀವಿ, ಬೆಳಿಗ್ಗೆ ಎಷ್ಟು ಔಷಧ ಹೊಡಿತೀವಿ. ಸೊ ಆ ಔಷಧ ಕೆಮಿಕಲ್ ಏನಿರ್ತದೆ ದಾಸನೋಸರಿ ಕ್ಯಾನ್ಸರ್ ಉತ್ಪನ್ನ ಮಾಡುವಂಥ ಶಕ್ತಿ ಹೊಂದಿರುತ್ತೆ. ಆದಷ್ಟು ನೈಸರ್ಗಿಕವಾದ ಪದ್ಧತಿಯಿಂದ ನಾವು ಬೆಳೆಗಳನ್ನು ಬೆಳೆದ ಮಾರಣಾಂತಿಕ ಕಾಯಿಲೆಗಳಾದಂಥ ಕ್ಯಾನ್ಸರ್ ಇವೆಲ್ಲ ಕಡಿಮೆ ಆಗ್ತದೆ. ನಾವು ನಿಯಂತ್ರಣದಲ್ಲಿಡಬೇಕು ಮತ್ತು ಅವುಗಳ ಆರೋಗ್ಯವನ್ನು ನಾವು ಆಯುರ್ವೇದ ಪ್ರಾಕ್ಟೀಸ್ ಈ ಮಲ್ಕೋ ಡೈಲಿ ಪಾದಕ್ಕೆ ಎಣ್ಣೆ ಹಚ್ಕೊಂಡು ಮಾಡ್ಕೊಂಡ್ರೆ ಕಣ್ಣು ದೃಷ್ಟಿ ಇಂಪ್ರೂವ್ ಆಗ್ತದೆ, ಅಂದರೆ ಕಣ್ಣಿನ ದೃಷ್ಟಿ ಹೆಚ್ಚಾಗ್ತದೆ. ಡೈಲಿ ಪಾದ ಬಗ್ಗೆ ಹೇಳಿದ್ದಾರೆ. ವಿಶೇಷ ಶಿರಶ್ರವಣ ಪಾದ, ತಲೆಗೆ, ಕಿವಿಗೆ ಮತ್ತು ಪಾದಕ್ಕೆ ಎಳ್ಳೆಣ್ಣೆ ಹಚ್ಕೊಂಡು ಮಲ್ಕೋಬೇಕು. ಕೆಲವರು ಪಿತ್ತ ಪ್ರಕೃತಿ ಇದ್ದವ್ರು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬೇಕು. ಕಫ ಮತ್ತು ವಾತ ಹೆಚ್ಚಿದ್ದವ್ರು ಅವ್ರು ಎಳ್ಳೆಣ್ಣೆ ಉಪಯೋಗಿಸ್ಬೇಕು. ಈ ಥರ ತುಪ್ಪ ಈ ನೋಡ್ರಿ, ಕೆಲವು ಹರಡಿಸ್ತಾರೆ. ತುಪ್ಪ ತಿನ್ಬೇಡ್ರಿ, ತುಪ್ಪದಿಂದ ಬೊಜ್ಜು ಹೆಚ್ಚಾಗ್ತದೆ, ಆಯಿತಾ. ಈ ಥರ ಒಂದು ಪ್ರತೀತಿ ಇದೆ. ಬಟ್ ತುಪ್ಪ ಭಾಳ ಒಳ್ಳೆಯ ಸ್ನೇಹ, ಅದರಿಂದನೇ ಅಡುಗೆ ತಯಾರು ಮಾಡಿ ಅದರಿಂದ ಆರೋಗ್ಯ ಉಳಿತದೆ. ಫೋನ್ ಅದಾವ, ಸ್ಮಾರ್ಟ್ ಫೋನ್ಸ್ ಅದಾವ. ಈಗ ಆರೋಗ್ಯವನ್ನು ಹೇಗೆ ಆ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ನೋಡಿದ್ರೆ ಅದರಿಂದ ಬ್ಲೂ ರೇಸ್ ಎಮಿಟ್ ಆಗ್ತದೆ. ಅದನ್ನು ನಾವು ಎಷ್ಟೊತ್ತು ನೋಡಬೇಕು, ಎಷ್ಟೊತ್ತು ನೋಡಿದರೆ ಕಣ್ಣಿಗೆ ತ್ರಾಸ ಆಗೋದಿಲ್ಲ, ಯಾವ ಟೈಮ್ನಾಗ ನೋಡಿದ್ರೆ ಆಗೋದಿಲ್ಲ. ಇವೆಲ್ಲ ಮಾಹಿತಿ ಗೊತ್ತಿದೆ. ಇಲ್ಲಾಂದರೆ ಅತಿಯಾಗಿ ಅದನ್ನು ಎಕ್ಸ್ಪೋಜರ್ ಮಾಡಿದರೆ ಕಣ್ಣಿನ ದೃಷ್ಟಿ ಹಾನಿ ಆಗ್ತಾ ಬರ್ತದೆ, ದೃಷ್ಟಿ ಮಾಂದ್ಯತೆ ಆಗ್ತದೆ. ಜೊತೆಗೆ ಅದರಿಂದ ಒಳಗಡೆ ದೇಹದೊಳಗೆ ರಾಸಾಯನಿಕ ಬದಲಾವಣೆಗಳಾಗಿ ನಿಮ್ಮ ಉಳಿದ ಅಂಗಾಂಗಗಳ ಮೇಲೂ ಪರಿಣಾಮ ಆಗ್ತದೆ. ಯಾವುದೋ ಒಂದು ಕಾರ್ಯಕ್ರಮದ ಸ್ಪೀಕರ್ ಹಚ್ತೀವಿ, ಈಗೆಲ್ಲ ಡಾಲ್ಬಿ ಅವು ಬರ್ತಾವೆ. ಕಿವಿಗೆ ಎಷ್ಟು ಡೆಸಿಬಲ್ ಶಬ್ದ ಹಿತ, ಅದಕ್ಕಿಂತ ಹೆಚ್ಚಾದ ಎಷ್ಟು ಅಹಿತ ಅನ್ನೋದನ್ನು ಕೂಡ ನಾವು ತಿಳಿಪಡಿಸ್ಬೇಕು, ಅಂದರೆ ತಿಳ್ಕೊಬೇಕಾಗ್ತದೆ. ನಮ್ಮ ಆರೋಗ್ಯ, ನಮ್ಮ ಇಂದ್ರಿಯಗಳು ನಾವು ಕರೆಕ್ಟಾಗಿ ಇಟ್ಕೋಬೇಕಂದ್ರೆ ಅದೆಲ್ಲ ತಿಳ್ಕೊಬೇಕು. ನಿದ್ರೆ ಎಷ್ಟು ತಾಸು ಮಾಡಿದರೆ ಒಳ್ಳೆಯದು ಮನಸ್ಸಿಗೆ, ಕಣ್ಣಿಗೆ, ದೇಹಕ್ಕೆ. ಊಟ ಎಷ್ಟು ಮಾಡಿದರೆ ಒಳ್ಳೆಯದು, ಎಷ್ಟು ಸರಿ ಮಾಡಿದರೆ ಒಳ್ಳೆಯದು, ಯಾವ ಥರ ಆಹಾರ ತಿಂದರೆ ಒಳ್ಳೆಯದು, ಯಾವ ಥರ ಆಹಾರ ತಿಂದರೆ ರೋಗ ಬರ್ತದೆ. ಈ ಆಯುರ್ವೇದ ವೈದ್ಯರು ಅಂದರೆ ಹೆಂಗಂದರೆ ಅವ್ರು ಆದಷ್ಟು ನಿಮಗೆ ಔಷಧ ಕಡಿಮೆ ಮತ್ತು ನಿಮ್ಮ ಜೀವನ ಪದ್ಧತಿ ಮತ್ತು ಆಹಾರದಿಂದನೇ ಗುಣ ಮಾಡೋಕ್ಕೆ ನೋಡ್ತಾರೆ. ಅಲೋಪತಿ ಥರ ಇದಕ್ಕೊಂದು 5-6 ಔಷಧ ಕೊಡೋಂಗಿಲ್ಲ. ಆದಷ್ಟು ಮೂಲ ಕಾರಣ ಏನೈತೆ ಹುಡುಕಕ್ಕೆ ಪ್ರಯತ್ನ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ನೋಡ್ತೀವಿ. ಅದರಿಂದ ಉಳಿದ ಎಲ್ಲಾನು ಸಮಸ್ಯೆಗಳು ಸರಿಯಾಗ್ತವೆ. ಈಗ ಸಮುದಾಯ ಪ್ರತಿಜ್ಞೆ ವಿಧಿಯನ್ನು ಸ್ವೀಕರಿಸುವ ಸಮಯ. ಈ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲು ನಮ್ಮ ವಿದ್ಯಾರ್ಥಿ ಅಮರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಸಭೆಯಲ್ಲಿರುವ ಪ್ರತಿಯೊಬ್ಬರೂ ಎದ್ದು ನಿಂತು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗೆಂದು ವಿನಂತಿ. ಇಂದು ಈ ಪವಿತ್ರ ಸಂದರ್ಭದಲ್ಲಿ ಆಯುರ್ವೇದದ ಆರೋಗ್ಯಕರ ಜೀವನ ಶೈಲಿಯನ್ನು
ಅಳವಡಿಸಿಕೊಳ್ಳುವ ಪ್ರತಿಜ್ಞೆ ಮಾಡುತ್ತೇವೆ. ನಾವು ಪ್ರತಿದಿನ ಆಯುರ್ವೇದದ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುತ್ತೇವೆ. ನಮ್ಮ ಪಂಚೇಂದ್ರಿಯಗಳು ಎಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೇವೆ. ಸ್ವಚ್ಛತೆ, ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವನ್ನು ಪಾಲಿಸುತ್ತೇವೆ. ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಔಷಧೀಯ ಸಸ್ಯಗಳ ಸಂರಕ್ಷಣೆ ಮತ್ತು ಬಳಕೆಗೆ ಉತ್ತೇಜನ ನೀಡುತ್ತೇವೆ. ಮದ್ಯ, ತಂಬಾಕು ಹಾಗೂ ಇತರ ದುಶ್ಚಟಗಳಿಂದ ದೂರವಿರುತ್ತೇವೆ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಆರೋಗ್ಯಕರ ಗ್ರಾಮ ನಿರ್ಮಾಣಕ್ಕೆ ಸಹಕರಿಸುತ್ತೇವೆ. ರೋಗ ಬಂದ ನಂತರವಲ್ಲ, ರೋಗ ಬಾರದಂತೆ ಮುನ್ನೆಚ್ಚರಿಕೆ ವಹಿಸುತ್ತೇವೆ. ಆಯುರ್ವೇದದ ಆರೋಗ್ಯ ಜಾಗೃತಿಯನ್ನು ನಮ್ಮ ಕುಟುಂಬ ಮತ್ತು ಸಮಾಜದಲ್ಲಿ ಹರಡುತ್ತೇವೆ. ಸ್ವಸ್ಥ ಇಂದ್ರಿಯ ಸ್ವಸ್ಥ ಆರೋಗ್ಯ, ಆರೋಗ್ಯಕರ ಗ್ರಾಮ, ಸಮೃದ್ಧ ಸಮಾಜ ಎಂಬ ಧ್ಯೇಯದೊಂದಿಗೆ ಆರೋಗ್ಯಕರ ಜೀವನ ನಡೆಸುವುದಾಗಿ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು ಸರ್. ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಅರ್ಪಿಸುವುದು ನಮ್ಮ ಕರ್ತವ್ಯ. ವಂದನಾರ್ಪಣೆ ನಡೆಸಲು ನಮ್ಮ ವಿದ್ಯಾರ್ಥಿಯಾದ ಹೇಮಾ ಅವರನ್ನು ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಗಣ್ಯರಿಗೂ ಹಾಗೂ ಗ್ರಾಮದ ಜನರಿಗೂ ನನ್ನ ನಮಸ್ಕಾರಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ನಗುತ್ತಾ ಅರಳಿದ ಮೊಗ್ಗು ಪತ್ತಿ ಒಣಗಲೇಬೇಕು. ಹಾಗೆಯೇ ಅದ್ಭುತವಾಗಿ ಪ್ರಾರಂಭವಾದ ಈ ಕಾರ್ಯಕ್ರಮವು ಅಂತಿಮ ಘಟ್ಟ ತಲುಪಿದೆ. ಮೊದಲಿಗೆ ಇಂದಿನ ಆಯುರ್ಗ್ರಾಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ, ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಅನುಮತಿ ನೀಡಿ ಸಹಕರಿಸುತ್ತಿರುವ ಇಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರಾದ ಎಸ್ ಕೆ ಪಾಟೀಲ್ ಸರ್ ಅವರಿಗೆ ನನ್ನ ವಂದನೆಗಳು. ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣರಾದ ನಮ್ಮ ಕೆಎಲ್ಇ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕಿರಣ್ ಕುಮಾರ್ ಮುನ್ನಾಳಿ ಸರ್ ಅವರಿಗೆ ಹಾಗೂ ಡಾಕ್ಟರ್ ಮಹಾಂತೇಶ್ ಸರ್ ಆಡಳಿತ ಅಧಿಕಾರಿಗಳು ಹಾಗೂ ನಮ್ಮ ಅಧ್ಯಾಪಕರಾದ ಡಾಕ್ಟರ್ ಬಿ ದೇಸಾಯಿ ಸರ್ ಮತ್ತು ಡಾಕ್ಟರ್ ರವಿ ಮಡಿವಾಳ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸಂಪೂರ್ಣ ಸಹಕಾರ ನೀಡುತ್ತಿರುವ ಚಿಂಚಣಿ ಗ್ರಾಮ ಪಂಚಾಯಿತಿ ಗ್ರಾಮದ ಹಿರಿಯರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಎಲ್ಲ ಗ್ರಾಮಸ್ಥರಿಗೆ ವಿಶೇಷ ಧನ್ಯವಾದಗಳು. ಕಾರ್ಯಕ್ರಮದ ದ್ವಾರಿಗಳಾದ ನಮ್ಮ ಎಲ್ಲ ಪ್ರಾಧ್ಯಾಪಕರಿಗೆ ಮತ್ತು ನನ್ನ ಇಡೀ ತಂಡಕ್ಕೆ ನಮಸ್ಕಾರಗಳು, ಧನ್ಯವಾದಗಳು. ಇನ್ನು ಮುಂದೆ ನಡೆಯುವ ಆಯುರ್ಗ್ರಾಮದ 6 ದಿನಗಳ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಬೇಕೆಂದು ನಿಮ್ಮೆಲ್ಲರನ್ನು ಕೋರಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಒದಗಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಹೇಮಾ. ಇಲ್ಲಿಗೆ ನಮ್ಮ ಆಯುಗ್ರಾಮ ಉದ್ಘಾಟನಾ ಸಮಾರಂಭವು ಸಂಪನ್ನಗೊಂಡಿದೆ. ಮುಂದಿನ 7 ದಿನಗಳ ಕಾಲ ನಡೆಯುವ ಪ್ರತಿಯೊಂದು ಆರೋಗ್ಯ ಶಿಬಿರದಲ್ಲೂ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಧನ್ಯವಾದಗಳು. Okay, let me summarize our today's inaugural program. So the host of today's inaugural program was Mr. Manikant, and the guest of today's inaugural program was S.L. Patil sir, who is the leader of the Gram Panchayat, and the lamp lighting was by the guests and dignitaries, and Dhanvantri prayer by Ms. Shreya Pause, and general welcome by Ms. Sukanya. An introduction or briefing about the Ayurgrama was given by Mr. Vishal Uppin, an expert lecture by Dr. Kiran Kumar Mutnali sir, and community pledge by Mr. Amar, and a presidential talk by Mr. Kiran Kumar Mutnali sir, and vote of thanks by Ms. Hema. And thank you.
Good morning everyone. This is day 2 of Ayurgrama where we have divided ourselves into 3 groups, batch A, B and C. Batch A, we are in the experience zone inside. Batch B has gone for door-to-door visit and batch C has gone to Asha workers and Anganwadi. So come with us to the experience zone of batch A. So on the experience zone we have set up 3 stalls for today. One is the Shirobhyanga and Padabhyanga, one is the Dhanyaka Hema, and one is the general examination along with BP apparatus and vital testing. 140. ಏನೇನು ಆಗ್ತಿದ್ರಿ? ತಲೆ ಹೊಡೆಯಕ್ಕೆ ರೀತಿಲಿ ಹಾಂ ರೀ. ಮತ್ತೆ ಈ ಕಾಲು ಕಳಿ ಬರ್ತಾವೆ. ಕಾಲ್ ಕೈ. ಸುಮ್ಮನೆ ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಾಡ್ಕೊಂಡ್ಬಿಟ್ಟು ಇದು ಬೇಗ ಬರುತ್ತೆ. So here we have prepared the Dhanyaka Hema, in which we have kept dhania seeds soaked in the water, and we will be serving it in the afternoon. Hi. Hi everyone, we are Group B. Today we are going to door-to-door visit and we are giving this pamphlet which has information about Ritucharya and Dinacharya, and we guide every house people how they have to maintain hygiene and regarding their health. So come, let's see what we are going to do. Auntie, free ಇದ್ರಾ? ಒಂದ್ಸಲ ಬರ್ರಿ ಇಲ್ಲಿ. ನಾವು ಕೇಳಿ ಮೆಡಿಕಲ್ ಕಾಲೇಜಿಂದ ಬಂದಿದ್ದೀವಿ ಸ್ಟೂಡೆಂಟ್ಸು. ಇಲ್ಲಿ ಮಠದಲ್ಲಿ ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ. ನಿಮಗೆ ಏನಾದರೂ ಕಣ್ಣು, ಕಿವಿ, ಮೂಗು ಇದ್ರದ್ದು ಏನಾದರೂ ಸಮಸ್ಯೆ ಇದ್ರೆ ನೀವು ಬಂದಲ್ಲಿ ತೋರಿಸ್ಕೊಬೋದು. ಮತ್ತೆ ನೀವು ಮನೇಲೆ ಏನೇನು ಮಾಡ್ಕೊಬೋದು, ಔಷಧಿ ಅನ್ನೋದೆಲ್ಲ ಫ್ರೀಯಾಗಿ ಹೇಳ್ತಾರೆ. ಪಾದಾಭ್ಯಂಗ, ಶಿರೋಭ್ಯಂಗ, ಯೋಗ ಎಲ್ಲ ಹೇಳ್ಕೊಡ್ತಿದ್ದಾರೆ. ನೀವು ಇವಾಗ ಹೋಗಿ ಫ್ರೀ ಇದ್ದಾಗ ನೀವು ಅಡುಗೆ ಮಾಡಿ ಹೋಗಿ ಇದು ತಗೊಳ್ಳಿ. ಮತ್ತೆ ತಲೆ ಮಸಾಜು, ಕಾಲು ಮಸಾಜು ಮತ್ತು ಪಾದಾಭ್ಯಂಗ ಅದೆಲ್ಲ ಹೇಳ್ಕೊಡ್ತಾರೆ ನಿಮಗೆ. ಮತ್ತು ಹಿಂದೆ ಪ್ರಾಣಾಯಾಮ, ಯೋಗ ಎಲ್ಲ ಹೇಳ್ಕೊಡ್ತಾರೆ. ಹಿಂದೆ ಇದನ್ನ ಏನು ಮಾಡಬೇಕು ಅನ್ನೋದೆಲ್ಲ ಇದೆ. ನಿಮ್ಗೆ ಏನಾದರೂ ಇಂದ್ರಿಯಾಸ್, ಕಣ್ಣು, ಕಿವಿ, ಮೂಗು ಅದೇನಾದರೂ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರ್ ಬಂದಿದ್ದಾರೆ, ಹೋಗಿ ತೋರಿಸ್ಕೊಬೋದು. ಹಾಂ, ಇಲ್ಲ ಇದೆ ಡಾಕ್ಟ್ರ್. ಸರಿ, ಫಸ್ಟ್ ಆಯುರ್ಗ್ರಾಮ ಅಂತ ಮಾಡ್ತಿದ್ದೀವಲ್ಲ, ಆಯುರ್ಗ್ರಾಮ ಪ್ರೋಗ್ರಾಮ್ ಇವತ್ತು ಒಂದೇ ದಿನ ಪ್ರೋಗ್ರಾಮ್ ಇತ್ತು ಸರ್ ಮಠದಾಗ. ಇವತ್ತು ನಮ್ಮ ಡಾಕ್ಟರ್ಸ್ ಮತ್ತು ನಮ್ಮ ಸ್ಟೂಡೆಂಟ್ಸ್ ಇವತ್ತು ಬಿ ಪಿ ಚೆಕ್ ಮಾಡೋದು ಮತ್ತು ಅಭ್ಯಂಗದ ಬಗ್ಗೆ ಎಲ್ಲ ಹೇಳತ್ತಾರೆ. ಮತ್ತು ಅಭ್ಯಂಗ ಮಾಡಾಕತ್ತಾರೆ ಸರ್. 9 ರಿಂದ 5 ಗಂಟೆವರೆಗೂ ಇರ್ತೈತೆ ರೀ ಅದು ಪ್ರೋಗ್ರಾಮ್ ಅದು. ನೀವು ಯಾವಾಗ ಫ್ರೀ ಇದ್ದಾಗ ಹೋಗಿ ಬಿ ಪಿ ಚೆಕ್ ಮಾಡಿಸ್ಕೊಂಡು ಮತ್ತು ನಮ್ಮ ಡಾಕ್ಟರ್ಸ್ ಹತ್ರ ಏನಾದ್ರು ಪ್ರಾಬ್ಲಮ್ದಾಗ ಹೇಳ್ಕೊಂಡು ತೋರಿಸ್ಕೊಂತೀವಿ. ಮಠದಾಗ ಐತೆ ಸರ್. ಬಟ್ ಲಾಸ್ಟ್ನೇ ದಿನ ಅಂದರೆ 8ನೇ ಆಗಸ್ಟ್ ದಿನ ಫುಲ್ ನಮ್ದು ಫಂಕ್ಷನ್ ಐತ್ರಿ ಮತ್ತು ಯೋಗ ಕ್ಯಾಂಪು, ಹೆಲ್ತ್ ಕ್ಯಾಂಪು ಐತ್ರಿ. ಇವತ್ತಂದ್ರೆ ಇವತ್ತು ಬಿ ಪಿ ಮನ್ಯಾಗ ಹೆಂಗೆ ಮಾಡ್ಕೋಬೇಕು, ನಾವೆಲ್ಲ ತಾವು ಹೆಂಗೆ ಸರ್ಚ್ ಮಾಡ್ಕೋಬೇಕು.
ಹುಡುಗರಾಗ್ಲಿ ಇವರೆಲ್ಲ ಮೊಬೈಲ್ ಅದು ನೋಡ್ಕೊಂತ ಕುಂದಿರ್ತಾರ. ಸೊ ಹಂಗಂದ್ರೆ ಜಲ್ದಿ ಅವ್ರಿಗೆ ಕಣ್ಣು ಅದೆಲ್ಲ ಇದಾಗುತ್ತೆ. ಮತ್ತೆ ಕಿವಿಯಾಗ ಅವ್ರು ಇದು ಏನಾರ ಹಾಕೊಂತ ಕಡಿಲ್ಲ, ಹಂಗ ಹಾಕೊಂಡ್ರೆ ಅವ್ರ ಕಿವಿಗೆಲ್ಲ ನೋವು ಬರುತ್ತೆ. ಅದ್ರ ನಾವು ಹೆಂಗೆ ನಮ್ಮ ಇಂದ್ರಿಯಗಳನ್ನ ಕಾಪಾಡ್ಕೋಬೇಕಂತ ನಾವು ಆಯುರ್ವೇದನಾಗ ಏನೇನು ಹೇಳ್ಯಾರಂತ ನಾವು ಹೇಳ್ತಿದ್ದೀವಿ. ಇವಾಗ ನಮ್ದು ನಾರ್ಮಲಿ ದಿನಚರ್ಯ ಅಂತ ಹೇಳ್ತಾರೆ. ದಿನಚರ್ಯನಾಗ ಏನೇನು ಮಾಡ್ಬೇಕಂತ ಅದು ಎಲ್ಲ ಇಲ್ಲಿ ಇದ್ರಾಗ ಬರ್ತೈತೆ. 100 ಇದು ಬರ್ತದೆ. ಮುಂಜಾನೆ ನೀವು ಮುಂಜಾನೆ ಜಲ್ದಿ ಹೇಳ್ಬೇಕ್ರಿ. ಅಂದರೆ ಬ್ರಹ್ಮೆ ಮುಹೂರ್ತ ಅಂತ ಹೇಳ್ತಾರೆ. ಬ್ರಹ್ಮೆ ಮುಹೂರ್ತ ಅಂದರೆ ಯಾವಾಗ ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ 1:30 ಗಂಟೆ ಮುಂಚೆ ಹೇಳ್ಬೇಕ್ರಿ. ಮತ್ತು ಮುಂಜಾನೆ ಎದ್ದ ತಕ್ಷಣ ಏನೂ ಇದು ಮಾಡಲಾರ್ದೆ ಬಿಸಿ ನೀರು ಕುಡಿಬೇಕು. ಬಿಸಿ ನೀರು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಎಲ್ಲ ಸಾಫ್ ಆಗುತ್ತೆ. ನಿಮ್ಮ ಹೊಟ್ಟೆಯಾಗ ರಾತ್ರಿ ಎಲ್ಲ ಇದ್ದಿದ್ದು ಕೀಟಾಣು ಅದೇನಾದ್ರು ಇತ್ತಂದರೆ ಅದೆಲ್ಲ ಸಾಫ್ ಆಗುತ್ತೆ. ಮತ್ತು ನಿಮ್ಗೆ ಹಸು ಆಗ್ತೈತೆ ಮುಂಜಾನೆ ಎದ್ದ ತಕ್ಷಣ ಅದೆಲ್ಲ ಮಾಡೋದು. ಹೆಂಗಿರಬೇಕು ಅನ್ನೋದನ್ನ ಈ ಪೇಪರಲ್ಲಿ ಬರೆದಿದ್ದೀವಿ. ಅದನ್ನ ನೀವು ನೋಡ್ಕೊಬೋದು. ಮತ್ತೆ ಸೊಳ್ಳೆಗೆಲ್ಲ ಏನು ಬಳಸ್ತೀರಾ? ಇದು ಅಂಕಲ್ ನಾವು ಸರ್ವೆ ಮಾಡಿ ಭಾಳ ಆಗುತ್ತೆ. ಕ್ಯಾನ್ಸರ್ ಬರುತ್ತೆ ಮಕ್ಕೆಲ್ಲ ತುಂಬ ವಿಷ ಕೊಡ್ತಾಯಿದ್ವಿ. ಆದಷ್ಟು ಕಡಿಮೆ ಮಾಡಿ ನೀವು ಸಕ್ಕರೆ ಮಾಡಿ. ಇಲ್ಲಾಂದರೆ ತುಂಬ ಕಾಯಿ ಕ್ಯಾನ್ಸರ್ ಆಗುತ್ತೆ. ಅದರಿಂದ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಕು. ಇಲ್ಲ ಬಿಟ್ಟು ಮತ್ತು ಮಳೆಗಾಲದಲ್ಲಿ ಬಿಸಿನೀರು ಕುಡೀರಿ, ನೀರು ಕಾಯಿಸಿ ಬಿಸಿನೀರು ಕುಡೀರಿ. ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಾ ಇರ್ಬೇಕು. ಅದಕ್ಕೆ ಹೇಳ್ಕೊಳ್ತಾರೆ. This is day 2, 3rd August 2026. We are Group C, starting our day by visiting Anganwadis. ಎಲ್ಲರೂ ಹೇಳ್ಬೇಕು ಗುಲಾಬಿ ಅಂತಂದು. ಇದು ಯಾವ ಬಣ್ಣ? ಯಾವ ಬಣ್ಣ? ನೀವು ಯಾರು ಹೇಳ್ತೀರಿ? ಏನೈತಿಲ್ಲ ಕಚಡಿ ಐತಿಲ್ಲ ತಿಂತರಿಲ್ಲ ತಿನ್ಬೇಕ ಕಣ್ಣಿಗೆ ಚಲೋ ಇದೆ. We are trying to make Anganwadi students make fun and education, identification of colors, identification of presents, identification of sound with animals, and informing them about healthy food. ಕ್ಲಿಯರ್ ಆಗತ್ತೆ ತಿಳಿತು. ತಿನ್ಬೇಕಿದೆಲ್ಲ ಫೈಬರ್ ಫುಡ್ ಇದೆ ಗೊತ್ತಾಯ್ತು ಏನ? ಅಂದ್ರು ಈಗ ನಿಮ್ಗೆ ಹೆಲ್ತ್ ಇಂಪ್ಯಾಕ್ಟ್ ನಿಮ್ಗೆ ಇದು ಕೇಸರಿ. ಯಾವ ಬಣ್ಣ? ಕೇಸರಿ. ವೆರಿ ಗುಡ್. ಅವರೆಲ್ಲ ಹೇಳ್ಬೇಕು ಇದು ಇದಕ್ಕೇನಂತಾರೆ? ಇದು Namaste everyone, I am the head of Group C, and in the morning session we completed the visit of Anganwadis, and now in the afternoon session we are visiting the primary school starting from 1st to 7th class. ಇಂದ್ರಿಯ ಸ್ವಸ್ಥ ಭಾರತ. ಎಷ್ಟು ಪಂಚೇಂದ್ರಿಯ ಎಷ್ಟದ ನಿಮ್ಗೆಲ್ಲರೂ ಗೊತ್ತೈತಿ? ಯಾವ್ಯಾವ? ವೆರಿ ಗುಡ್. ನೀವು ಅವನ್ನೆಲ್ಲ ಸ್ವಸ್ಥ ಇಟ್ಕೋಬೇಕು. ನೀವು ಸ್ವಸ್ಥ ಇಟ್ಕೋಕ್ ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ನಮ್ಮ ಫ್ರೆಂಡ್ಸ್ ನಿಮಗೆಲ್ಲ ಇವಾಗ ಸರಿಯಾಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರ. ಅದನ್ನ ನೀವು ಡೈಲಿ ಫಾಲೋ ಮಾಡ್ಬೇಕು. ಓಕೆ, ಗೊತ್ತಾಯ್ತಾ? ಓಕೆ. ಏನಾದ್ರೂ ಪಂಚೇಂದ್ರಿಯ ಸೋಮ ಜಲ್ದಿ ಉಸಿರು ತಗೋರಿ. ಎಲ್ಲರೂ ಉಸಿರು ಬಿಡ್ರಿ. ಉಸಿರು ತಗೋರಿ. ನಾನು 4 ಜನ ಕೌಂಟ್ ಮಾಡ್ತೀನಿ. ತಗೋಬೇಕು. ಹಳ್ಳಿ ಬಾಯ್ ತಲಿ. ನೀವು ಹೇಳ್ಬೇಕಾ ಯಾರು ಔಟ್
ಕಣ್ಣು, ತಲೆ, ಕಾಲು. This is day 3 of Ayurgrama, and today group A is doing Swachh Bharat. We will be covering places such as public places such as water areas, schools. This is the water storage area of the village, and we have tried to clean as much as possible in the nearby facility. Start. We've covered the residential area nearby. You can see this is the area we have covered. Also the area in the front. Day 3 of Ayurgrama. We are present here in Allama Prabhu Sarkari Proud Shade Chinchini. We are conducting guest lecture for 10th standard conducted by Dr. Sujata ma'am. ಅದಕ್ಕಂದ್ರೆ ಚೆನ್ನಾಗಿ ಊಟ ಮಾಡ್ತಿದ್ರು, ಚೆನ್ನಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡ್ತಿದ್ರು, ಅವ್ರು ಏನು ಬ್ಯಾಡ್ ಅನಿಸ್ತಿದ್ದಿಲ್ಲ. ಸೊ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿತ್ತು. ಸೊ ದೇ ಸರ್ವೈವ್ಡ್. ಸೊ ಈಗ ನಾವು ಆಕ್ಚುಲಿ ಏನಾಗುತ್ತೆ ಗೊತ್ತಾ, ನಮ್ದೆಲ್ಲ ಸಮಸ್ಯೆ ಏನಂದ್ರೆ ನಮ್ಮ ಕಣ್ಣು ಮುಂದೆ ಇದ್ದಿದ್ದೆ ನಮಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರಲ್ಲ ಎಷ್ಟೋ ಸಲ. ಗೊತ್ತಾಯ್ತಾ? ಗೊತ್ತಲ್ಲ, ಅದು ಯಾವ್ದು ಈಸಿಯಾಗಿ ಸಿಗುತ್ತಲ್ಲ ಅದ್ರ ಇಂಪಾರ್ಟೆನ್ಸ್ ಏನು ಕಡಿಮೆ. ಯಾವ್ದು ಈಸಿಯಾಗಿ ಸಿಗಂಗಿಲ್ಲ ಅದ್ರ ಸರಿಯಾಗಿ ನೆಕ್ಸ್ಟ್ ಡೇ ಹೋಗೋದಿಲ್ಲ. ಸರಿಯಾಗಿ ಹೋಗಿಲ್ಲ ಅಂದ್ರೆ ಏನಾಯ್ತು ನಿಮಗೆ? ಅದು ಸರಿಯಾಗಿ ವಾಂತಿ, ಈ ದಿವಸಕ್ಕೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಯಾವ್ಯಾಕೆ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಏನು ಊಟ ಆದ್ಮೇಲೆ ಒಂದು ಯಾವ್ಯಾಕೆ ಒಂದು ನವಾಬ್ತಿ ಆಫ್ಟರ್ ಲಂಚ್ ಆರ್ ಎನಿ ಟೈಮ್. ಸೊ ಇದರಿಂದ ಏನಾಗುತ್ತೆ, ಜೀರ್ಣಶಕ್ತಿ ಸರಿಯಾಗುತ್ತೆ. ಆಮೇಲೆ ಮಹತ್ವ ಗೊತ್ತಾಗುವುದಂದ್ರೆ ಅದ್ರ ಬಗ್ಗೆ ನಮ್ಗೆ ವಿಷಯ ತಿಳಿದಾಗ ಅಷ್ಟೇ ಗೊತ್ತಾಗುತ್ತೆ. ಓಕೆ, ಈ ಎಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ ಇದಾವೆ, ಈ ಸಸ್ಯಗಳು. ಇದು ಬೆಳೆದು ನಾವು ಬೆಳೆಸಲೇಬೇಕಂತ ಏನಿಲ್ಲ. ಎಷ್ಟೋ ಸೈಡ್ ದೊಡ್ಡ ಸೈಡ್ ಅಲ್ಲೂ ನೋಡಿರ್ಬೇಕು, ಅವಾಗೇ ಬೆಳೀತದೆ. ಬಟ್ ಏನಾಗುತ್ತಾ, ಅದ್ರ ನಮ್ಗೆ ಇಂಪಾರ್ಟೆನ್ಸ್ ಗೊತ್ತಿದ್ದಾಗ ಸೊ ಅದನ್ನ ನಾವು ಏನ್ ಮಾಡ್ತೀವಿ, ನಾವು ಕಾಲಲ್ಲಿ ತಿಳಿದು ಹೋಗ್ತಾ ಇರ್ತೀವಿ. ಬಿಕಾಸ್ ಅದು ನಮ್ಮ ಮಿಸ್ಟೇಕ್ ಅಲ್ಲ, ಬಿಕಾಸ್ ನಾವು ಹೇಳ್ತೀವಿ ನಾವು. Also we had held a short interactive and games session for 8th and 9th standard kids. ನಾನು ತಲೆಯಿಂದ ಕಾಲಿನವರೆಗೆ ನಿನ್ನನ್ನು ಹೊದಿಕೆಯಂತೆ ಮುಚ್ಚಿದ್ದೇನೆ. ಬಿಸಿ, ತಂಪು, ನೋವು ಮತ್ತು ಸ್ಪರ್ಶವನ್ನು ನನಗೆ ಅನುಭವಕ್ಕೆ ಪ್ರಪಂಚದಲ್ಲಿ ಇಬ್ಬ ವ್ಯಕ್ತಿಗಳಿಗೆ ಒಂದೇ ರೀತಿ ಇರುವುದಿಲ್ಲ. ಹಾಗಾದರೆ ಇವು ಗರ್ಲ್ಸ್ ಮೇಡಮ್ ನಿಮ್ಮ ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕಂದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಓಕೆ, ಅವ್ರು ಏನೇನೆಲ್ಲ ಹೇಳಿದ್ರು ಬೆಳಿಗ್ಗೆ ಕೇಳ್ಬೇಕು ಅಂದ್ರೆ ನಮ್ಮಲ್ಲಿ ಏನಂತಾರೆ, ಬ್ರಾಹ್ಮಿ ಮುಹೂರ್ತ ಅಂತಾರೆ. ಓಕೆ, ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಮ್ಮಲ್ಲಿ 4 ರಿಂದ 6 ಗಂಟೆ ಒಳಗಡೆ ಯಾವಾಗಾದ್ರೂ ಹೇಳ್ಬೇಕು. ಎದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಅಂದ್ರೆ ನೀವು ನೋಡಿರ್ಬೇಕು, ಬೆಳಿಗ್ಗೆಲ್ಲ ಜನ ವಾಕಿಂಗ್ ಎಲ್ಲ ಹೋಗ್ತಾರಲ್ಲ, ಯಾಕೆಂದ್ರೆ ಅವಾಗೆಲ್ಲ ಆಕ್ಸಿಜನ್ ಅಂತೀವಿ, ಆಮ್ಲಜನಕ, ಅದು ಪರಿಸರದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಗೊತ್ತಾಯ್ತಾ? ಸೊ ಆ ಟೈಮಲ್ಲಿ ನೀವು ಎದ್ರೆ ನೀವು ಏನ್ ಓದ್ತಿರಲ್ಲ ಅದು ಎಲ್ಲ ಚೆನ್ನಾಗಿ ನೆನಪಿಟ್ಕೋಬಹುದು. ಹೌದಾ? ನಮ್
ನನಗೆ ಏನ್ ಬೇಕು? ಚೆನ್ನಾಗಿ ನಮ್ಮ ಎದುರು ಚೆನ್ನಾಗಿ ವರ್ಕ್ ಆಗ್ಬೇಕಂದ್ರೆ ಆಮ್ಲಜನಕನು ತುಂಬಾ ಇಂಪಾರ್ಟೆಂಟ್ ಗೊತ್ತಾ. ರಕ್ತಚಲನೆ ಬಿಟ್ಟು ಆಮ್ಲಜನಕನು ಬೇಕು. ಸೊ ಆ ಟೈಮಲ್ಲಿ ನೀವು ಚೆನ್ನಾಗಿ ಆ ಟೈಮಲ್ಲಿ ನೀವು ಎದ್ದು ಓದಿದ್ರೆ ಹೋಗುತ್ತಾ. ಮತ್ತೆ ನೀವು ನಾಳೆಗೆ ನೋಡಿ ಒಂದಿವ್ಸ ನೀವು ಟ್ರೈ ಮಾಡಿ ನೋಡಿ. ಬ್ರಷ್ ಮಾಡೋದ್ರೆ ನೀವು ಊಟ ಮಾಡಿ ನಿಮ್ಗೆ ಏನಾದ್ರು ರುಚಿ ಆಗ್ತದಾ? ಇಲ್ಲ. ಯಾಕಂದ್ರೆ ಅಲ್ಲಿ ನಾವು ಬ್ರಷ್ ಮಾಡುವಾಗ ನಾಲ್ಗೆ ಸ್ವಚ್ಛ ಮಾಡ್ಕೋತೀವಿ ಗೊತ್ತಾ. ಅದು ಕೊಳೆಯನ್ನೆಲ್ಲ ತೆಗೆಯುತ್ತೆ. ಇಲ್ಲಿಲ್ಲ ಅಂದ್ರೆ ನಾಲ್ಗೆ ದಪ್ಪ ಆಗಿರುತ್ತೆ ಕೊಳೆದಿಂದ. ಸೊ ನೀವ್ ಏನೋ ಮಾಡಿದ್ರು ನಿಮ್ಗೆ ರುಚಿ ಹತ್ತಲ್ಲ. ಸೊ ಅದಕ್ಕೂ ಬ್ರಷ್ ಮಾಡ್ಬೇಕು. ಮತ್ತೆ ಅದಕ್ಕೆ ಮಾಡ್ಬೇಕು ಹಲ್ಲು ಹುಳುಕು ಗೊತ್ತಾ. ಹಲ್ಲು ಹುಳುಕ್ ಹಾಕ್ತದೆ. ಹಲ್ಲು ಹುಳುಕಿದ್ರೆ ಮತ್ತೇನೆಲ್ಲ ಆಗುತ್ತೆ? ನೀವು ತಿನ್ನಕ್ಕಾಗಂಗಿಲ್ಲ. ಎಷ್ಟು ಪೇನ್ ಇರುತ್ತೆ, ಅದೇ ನೋವಾಗುತ್ತಲ್ಲ ಹಲ್ಲು ಇದರಿಂದ. Hi, good morning everyone. It's our day 3 of iDrama 3.0. Today we group P setting a camp. So come, let's see. ಜ್ವರ ಎಷ್ಟು ದಿವಸ? Yeah. ಆಯ್ತಾಯ್ತು ಹೇಳ್ತಂತ ಆಯ್ತು ಬರ್ಕೊಟ್ಟಿರ್ತೀನಿ ನೋಡ್ರಿ. ಈ ಚಕ್ರ ಬಂದಾಗ ಏನ್ ಅನ್ಸತೈತ್ರಿ? ಒಂದ್ ಕೆಲಸ ಮಾಡ್ರಿ, ಈಗ ಸಾಧ್ಯ ಆದ್ರೆ ಬಂದು ಪಂಚಕರ್ಮ ಹಾಸ್ಪಿಟಲ್ ಚಿಕ್ಕೋಡಿ ಜಾನು ಬರ್ತೀನಿ. ಕೆಲಸ ಭಾಳ ಮಾಡ್ತೀವಿ. ಅವಾಗ ಯಾರು ಲೈಟ್ ಇಲ್ಲ ಅಂದರೆ ಅಲೋಫೇಶಿಯಲಿ ಫ್ರಮ್ ಸೋರಿಯಾಸಿಸ್ ಮ್ಯಾಮ್ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ನಲ್ಲಿ ಅಲೋಫೇಶಿಯಲ್. ಈಗ ನೋಡ್ರಿ ಇವಾಗ ಮುಸಲ್ಲ. ಈಗ ನೋಡ್ರಿ ಈಗ ನೋಡ್ರಿ ಈಗ ನೋಡ್ರಿ ನೋಡ್ರಿ ಡಿಫಿಕಲ್ಟ್ ಐತೆ ಟ್ರೂಮೆಂಟ್ ನೋಡ್ರಿ ನೋಡ್ರಿ ಇದು ಆಪರೇಷನ್ ಮಾಡ್ರಿ. ರಸ ಕಟ್ಟು ಮಾಡಿ ಅದನ್ನ ನೀರ್ನಾಗ ಹಾಕೋಬಹುದು. ಇಲ್ಲ ನೀರ್ನಾಗ ಹಾಕಿ ಕುದಿಸಿ ಸ್ನಾನ ಮಾಡೋ ಮುಂದೆ ನೀರ್ನಾಗ ಹಾಕಿ ಕುದಿಸ ಅದನ್ನ ನೀರ್ ಸ್ನಾನ ಮಾಡಿ. ನಮ್ದು ಮಗಲ್ಲಿ ಮಂಡ್ಯದಲ್ಲಿ ಐತಲ್ಲ ಇದೇ ಟೈಮಲ್ಲಿ ಏನೋ ಪಾತದಂಗನು ಮಾಡಬೇಕು. ಆಗ್ತೈತ್ರಿ ಹೊಟ್ಟಿ ಸಾಫ್ ಆಗ್ತೈತ್ರಿ. ಎಲ್ಲ ಹೊಟ್ಟಿನಾಗ ಏನಾರ ಇದು ಇತ್ತಂದ್ರೆ ಎಲ್ಲ ಇದಾಗತ್ರಿ. ಮತ್ತೆ ಹಸು ಆಗತ್ರಿ. Namaste everyone, this is day 3 of iDrama, India Arogya Saptah. We are Group C. Today we are doing wall painting to promote the India health amongst the villagers of Chinchna. लक्षिता, तब तक तुम अंदर हाथ में बनाओ ना, ये नीचे वाला बंद है.
ಹೆಂಗಾಗೈತಿ ಮಸ್ತ್. Today is day 4 of Ayurgrama and today we are conducting a rally. We are starting from Matha and then we'll be moving in the village, residential areas, school areas, public areas, and we'll be coming back to the Matha. ಇಂದ್ರಿಯಗಳ ಸುಂದರ ಜೀವನದ ಓಟ, ಇಂದ್ರಿಯಗಳ ಜಾಗೃತಿ ಪ್ರಕೃತಿಯ ವಿಸ್ಮಯ ಶಕ್ತಿ, ಪಂಚೇಂದ್ರಿಯಗಳ ದಾರಿ ಜ್ಞಾನದ ಪಯಣ ಭಾರಿ. ಸ್ವಸ್ಥ ಇಂದ್ರಿಯ ಆರೋಗ್ಯಕ್ಕಾಗಿ ಸ್ವಸ್ಥ ಇಂದ್ರಿಯ ಆರೋಗ್ಯಕ್ಕಾಗಿ ಆಯುರ್ವೇದ, ಸ್ವಸ್ಥ ಇಂದ್ರಿಯ ಆರೋಗ್ಯಕ್ಕಾಗಿ ಬರುವ ಶುಕ್ರವಾರ ಅಂದರೆ 7ನೇ ತಾರೀಕು ಆಗಸ್ಟ್ ಅಂದು ಹಮ್ಮಿಕೊಳ್ಳಲಾಗಿದೆ. ಸೊ ಎಲ್ಲ ಚಿಂಚಣಿ ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಈ ವಿಭಾಗದಲ್ಲಿ ಮೀನ್ಸ್ ಈ ಚಿಕಿತ್ಸಾ ವಿಭಾಗ ಶಿಬಿರದಲ್ಲಿ ಜನರಲ್ ಮೆಡಿಸಿನ್, ಸರ್ಜರಿ, ಕಣ್ಣು, ಕಿವಿ, ಗಂಟಲು, ಮೂಗು ಮತ್ತು ಚರ್ಮ ರೋಗ, ಸ್ತ್ರೀ ರೋಗ ಮತ್ತು ಬಾಲರೋಗ ಸಂಬಂಧಿತ ಕಾಯಿಲೆಗಳಿಗೆ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಎಲ್ಲ ಗ್ರಾಮ ದಿನ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ವೈಯಕ್ತಿಕ ಹಾಗೂ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಪ್ರತಿದಿನ ಪೌಷ್ಟಿಕ ಮತ್ತು ಸಮತೋಲನ ಆಹಾರವನ್ನು ಸೇವಿಸಿ. ಸಾಕಷ್ಟು ಶುದ್ಧ ನೀರನ್ನು ಕುಡಿಯಿರಿ. ಪ್ರತಿದಿನ ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನ ಮಾಡಿ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ವಸ್ಥ ಇಂದ್ರಿಯ ಆರೋಗ್ಯಕ್ಕಾಗಿ ಸ್ವಸ್ಥ ಇಂದ್ರಿಯ ಆರೋಗ್ಯಕ್ಕಾಗಿ Hi, good morning everyone. Today it is day 4th of Ayurgrama, whereas as per today Group B members has been divided and joined the Group A and Group C, and come on, let's see what's gonna happen today. ಅದಕ್ಕೆ ಯಾವ ಹೇಳ್ತಿದ್ದು ಮೊದಲು ಕಣ್ ಬಂತು. ಕಣ್ ಬಂದ್ ಏನ್ ಹೇಳ್ತಂದ್ರೆ, ನಾನಿಲ್ಲದಿದ್ದರೆ ಈ ಸುಂದರ ಪ್ರಪಂಚವನ್ನು ಮನುಷ್ಯ ನೋಡಲು ಮತ್ತು ಒಳ್ಳೆಯ ಕೆಟ್ಟ ವಾಸನೆಗಳನ್ನು ಗುರುತಿಸುತ್ತೇನೆ. ನಾನಿಲ್ಲದಿದ್ದರೆ ಜೀವವೇ ಇರುವುದಿಲ್ಲ ಎಂದು ವಾದಿಸುತ್ತದೆ. ಇವಾಗ ನೀವು ಶ್ವಾಸ ಎದರಿಂದ ತಗೋತ್ರಿ? ಸೊ ಮೂಗು ಶ್ರೇಷ್ಠ ಅಲ್ಲ, ಮೂಗಿನ ಪಾಯಿಂಟು ಕರೆಕ್ಟ್. ಬಟ್ ಇದೆಲ್ಲ ನೋಡ್ಕೊಂಡು ನಾಲ್ಗೆ ಸುಮ್ಮನೆ ಕೂರುತ್ತಾ? ಆಮೇಲೆ ನಾಲ್ಗೆ ಬರುತ್ತೆ. ನಾಲ್ಗೆ ಹೇಳುತ್ತೆ, ವಿವಿಧ ರೀತಿಯ ರುಚಿಯನ್ನು ಅನುಭವಿಸಲು ಮತ್ತು ಸ್ಪಷ್ಟವಾಗಿ ಮಾತನಾಡಲು ನಾನೇ ಬೇಕು, ಹಾಗಾಗಿ ನಾನೇ ಮೇಲು. ಇವಾಗ ಯಾರಿಗೆ ಕುರ್ಕುರೆ ಇಷ್ಟ? ನಾನೇ ಮೇಲು. ಇವಾಗ ಯಾರಿಗೆ ಕುರ್ಕುರೆ ಇಷ್ಟ? ಕುರ್ಕುರೆ, ಬಿಸ್ಕೆಟ್ಸ್ ಎಲ್ಲ ಭಾಳ ಇಷ್ಟ ಅಲ್ಲ ನೀವು? ಎಲ್ಲಾದ್ರೂ ಟೇಸ್ಟ್ ಹೆಂಗ್ ಗೊತ್ತಾಯ್ತದ? ಇದ್ರ ಭಾಳ ಚಲೋ ಅದ, ಇದ್ರ ಚಲೋ ಇಲ್ಲ. ಅದಕ್ಕೆ ನಾಲ್ಗೆ ಬಂದ್ ಹೇಳ್ತದ, ನಾನ್ ಇಲ್ದ್ರೆ ನೀವು ಏನ್ ತಿಂತಿದ್ರ ಅಂತಾನು ಗೊತ್ತಾಗಲ್ಲ, ಅದ್ ಹೇಗಿದೆ ಅಂತಾನು ಗೊತ್ತಾಗಲ್ಲ. ಅದಕ್ಕೆ ಅದ್ರ ವಾದ ಹೇಳುತ್ತೆ. ಈ ಉಳಿದ ಯಾವ್ದು ಇಂದ್ರಿಯ? ಟೇಸ್ಟ್ ಹೆಂಗ್ ಗೊತ್ತಾಯ್ತದ? ಇದ್ರ ಭಾಳ ಚಲೋ ಅದ, ಇದ್ರ ಚಲೋ ಇಲ್ಲ. ಅದಕ್ಕೆ ನಾಲ್ಗೆ ಬಂದ್ ಹೇಳ್ತದ, ನಾನ್ ಇಲ್ದ್ರೆ ನೀವು ಏನ್ ತಿಂತಿದ್ರ ಅಂತಾನು ಗೊತ್ತಾಗಲ್ಲ, ಅದ್ ಹೇಗಿದೆ ಅಂತಾನು ಗೊತ್ತಾಗಲ್ಲ. ಅದಕ್ಕೆ ಅದ್ರ ವಾದ ಹೇಳುತ್ತೆ. ಈ ಉಳಿದ ಯಾವ್ದು ಇಂದ್ರಿಯ? ಚರ್ಮ ಬಂದ್ ಏನ್ ಹೇಳುತ್ತೆ ಗೊತ್ತಾ? ಬಿಸಿ, ತಂಪು, ನೋವು ಮತ್ತು ಸ್ಪರ್ಶದ ಅನುಭವ ನೀಡುವವಳು ನಾನು. ಇಡೀ ದೇಹವನ್ನು ರಕ್ಷಿಸುವುದು ನಾನೇ ಶ್ರೇಷ್ಠ ಅಂತ ಬಂದ್ ಹೇಳುತ್ತ. ಅಂದ್ರೆ ನೋಡ್ರಿ, ಇವಾಗ ನೀವು ಮಳೆ ಬಂತು, ಮಳೆ ಬಂದಾದ್ಮೇಲೆ ಮಳೆ ನಿಂತ್ರೆ ನಿಮ್ಗೆ ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ತುಂಬಾ ಚಳಿ ಫೀಲ್ ಆಗುತ್ತೆ. ಏನಕ್ಕಾಗುತ್ತೆ? ಚರ್ಮದಿಂದ ಆಗುತ್ತೆ. ಚರ್ಮ ಇಲ್ಲಿದ್ರೆ ಈ ಕಥೆಯ ಮೂಲಕ ನಾನು ನಿಮಗೆ ತಿಳಿಸುವುದೇನೆಂದರೆ, ಒಗಟಿನಲ್ಲಿ ಬಲವಿದೆ.
ಯಾವ ಇಂದ್ರಿಯೂ ದೊಡ್ಡದಲ್ಲ, ಯಾವ ಇಂದ್ರಿಯೂ ಚಿಕ್ಕದಲ್ಲ. ಇಂದ್ರಿಯವನ್ನು ಸುರಕ್ಷಿತವಾಗಿ ಕಾಪಾಡುವುದು ನಮ್ಮ ಜವಾಬ್ದಾರಿ. ಇಂದ್ರಿಯಲ್ಲಿ ಮೇಲು ಕೀಳು ಭೇದಭಾವ ಇರಬಾರದು. ನೀ ಮೇಲು ನಾ ಮೇಲಂತ ಮೇಲು ಕೀಳು ಇರಬಾರ್ದು. ನಾ ಮೇಲೆ ನೀ ಮೇಲೆ ನಾ ಕೆಳಗೆ ಭೇದಭಾವ ಇರಬಾರ್ದು. ಒಗ್ಗಟ್ಟಿನಲ್ಲಿ ಬರಬೇಕು. ಗೆಸ್ ಮಾಡ್ಬಾರ್ದು ಬಾಯ್ಸ್. ಮತ್ತೆ ಗೆಸ್ ಯಾರು ಮಾಡ್ತೀರಿ ಇವಾಗ? ಒನ್ ಫ್ರಮ್ ಬಾಯ್ಸ್, ಒನ್ ಫ್ರಮ್ ಗರ್ಲ್ಸ್. ಲಾಸ್ಟ್ ಬೆಂಚ್. ರೆಡ್ಸ್ ಬೆಟರ್. ಬಾಯ್ಸ್ ಇಂದ ನೀನ್ ಗೆಸ್ ಮಾಡ್ತೀಯ. 1 ಸೆಕೆಂಡ್. ಗರ್ಲ್ಸ್ ಇಂದ ಯಾರು ಗೆಸ್ ಮಾಡ್ತೀರಾ? ಲಾಸ್ಟ್ ಆರೆಂಜ್ ಬೆಟರ್. ಓಕೆ, ನಿಮ್ ಪ್ರಕಾರ ಯಾರು ಉಪ್ಪು ಕುಡ್ದಿರೋದು, ಯಾರು ಸಕ್ಕರೆ ಕುಡ್ದಿರೋದು? ಇವ ಉಪ್ಪು, ಇವಳು ಸಕ್ಕರೆ. ಓಕೆ, ನಿಮ್ ಪ್ರಕಾರ ಯಾರು? ಇವಳು ಉಪ್ಪು, ಅವನ್ ಸಕ್ಕರೆ. ಯಾರು ಉಪ್ಪು ಕುಡ್ದಿರೋದು? ಹಾಡ್ತೀಯಾ? ಹಾಡ್ತೀಯಾ? ಇಲ್ಲಿ ಬಂದು ಹಾಡು, ಚಾನ್ಸ್ ಕೊಡ್ತೀವಿ. ಗೆಸ್ ಮಾಡು ಯಾರು? ಗರ್ಲ್ಸ್. ಇವಳು ಉಪ್ಪು, ಅವನ್ ಸಕ್ಕರೆ. ಬಾಯ್ಸ್, ಇವಳು ಉಪ್ಪು, ಇವಳು ಸಕ್ಕರೆ. ಸಾಕಾಗಿದ್ಯಾ? ಹೌದಾ? ಬೇಗ ಮನೆಗೆ ಹೋಗ್ಬೇಕಾ? ಎಷ್ಟೊತ್ತಿಗೆ ಹೋಗ್ತೀರಿ ಮನೆಗೆ? ಟಾಪಿಕ್ ವರ್ಷ ಒಂದೊಂದು ಟಾಪಿಕ್ ಕೊಡ್ತಾರೆ, ಒಂದೊಂದು ವಿಷಯದ ಬಗ್ಗೆ ಇರ್ತದೆ. ಈ ಸರಿ ಇರುವಂಥ ವಿಷಯ ಯಾವುದು ಅಂತಂದ್ರೆ ಇಂದ್ರಿಯ ಸ್ವಾಸ್ಥ್ಯ. ಸ್ವಾಸ್ಥ್ಯ ಅಂದ್ರೆ ಏನು? ಆರೋಗ್ಯ. ಇಂದ್ರಿಯಗಳು ಅಂತಂದ್ರೆ ಗೊತ್ತಿದಾವಲ್ಲ ನಮಗೆ. ಏನು ಇಂದ್ರಿಯಗಳು ಅಂತಂದ್ರೆ ಹೌದಲ್ವಾ? ಅವಕ್ಕೆ 5 ಜ್ಞಾನೇಂದ್ರಿಯ ಅಂತ ಹೆಸರು ಏನು ಕೊಟ್ಟಿದ್ದಾರೆ? ಇಂದ್ರಿಯಗಳಿಗೆ ಜ್ಞಾನ ಇಂದ್ರಿಯ ಅಂತ ಕೊಟ್ಟಿದ್ದಾರೆ. ಏನು ಜ್ಞಾನ ಇಂದ್ರಿಯ ಅಂತಂದ್ರೆ ಏನಂದ್ರೆ, ಈಗ ಇದು ನಿಮ್ಮ ಶರೀರ ಇದೆ. ಈ ಶರೀರ ಇಂದ್ರಿಯ ಸ್ವಾಸ್ಥ್ಯ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದೆ ಇವ್ರು ಸುಮಾರು ಕ್ಲಾಸ್ ತಗೋತಾರೆ, ಎಲ್ಲ ವಿಷಯಗಳು ತಿಳಿಸ್ತಾರೆ, ಎಲ್ಲರೂ ಹೇಳ್ತಾರೆ. ಬಟ್ ಇವತ್ತಿನ ಮಟ್ಟಿಗೆ ನೀವು ಮನೆಗೆ ಹೋಗಿ ಮುಟ್ಟಿಸ್ಬೇಕಾದಂಥ ವಿಷಯ, ಸಮಾಜಕ್ಕೆ ಹೋಗಿ ಮುಟ್ಟಿಸ್ಬೇಕಾಗಿರುವಂಥ ವಿಷಯ ಏನಂತಂದ್ರೆ ಕಣ್ಣು, ಕಿವಿ, ಬಾಯಿ, ನಾಲಿಗೆ, ಮೂಗು, ಕಿವಿ ಮತ್ತೆ ಚರ್ಮಗಳಿದಾವಲ್ಲ, ಇವುಗಳು ಬಹುಮುಖ್ಯ ನಮಗೆ ಅನ್ನೋದನ್ನ ಮಾತ್ರ ಹೋಗಿ ಮುಟ್ಟಿಸ್ಬೇಕು. ಏನ್ ಮುಟ್ಟಿಸ್ತೀರಿ? ಮನೆಗೆ ಹೋಗಿ ದೇವ್ರ ದರ್ಶನ ಮಾಡಕ್ ಹೋದ್ರೂ ಇವು 5ರಲ್ಲೇನೂ ದರ್ಶನ ಆಗ್ತದೆ ನಮ್ಗೆ. Maintenance of in this one for healthy individual. Second one, ಆತುರಸ್ಯ ರೋಗ. ಸ್ವಲ್ಪ ಹಾಂ ಹಾಂ ಒಳ್ಳೆಯದು. ಹಾಂ ಆಯ್ತು. ಅಷ್ಟೇ ಪರವಾಗಿಲ್ಲ ರೀ, ಕ್ವಾಲಿಟಿ ಅಷ್ಟೈತೆ ರೀ. Today is day 5 of Ayurgrama project, and at the one corner we are preparing patra.
Also, we are conducting the father graduation procedure in one corner. ಮೈ ಇರಾಕ ಔಷಧಿಯಿಂದ ಉಪಯೋಗ ಆಗಂಗಿಲ್ಲ ವಾಕಿಂಗ್ ಅಂಥದ್ದು ಇರ್ತಾವಲ್ಲ ಹಂಗಾಗ ನೀವು ಅಡ್ಮಿಟ್ ಆದ್ರೆ ತಿಳ್ಕೊರಿ ನಿಮ್ಗೆ ನಡೆದ ಟ್ರೀಟ್ಮೆಂಟ್ ಇದು ಟ್ರೀಟ್ಮೆಂಟ್ ಎರಡು ಮಾಡಿ ಕಳಿಸ್ತೀವಿ ನಾವು ಅಲ್ಲಿ ಒಂದು ಲೀಕ್ಸ್ ಥೆರಪಿ ಅಂತ ಬರ್ತದೆ ಜಿಗ್ನಿ ನೋಡಿ ಕಟ್ ಸೌಂಡ್ ಈಗ ನಾನು ಮೊನ್ನೆ ಔಷಧ ತೊಗೊಂಡಿನಿ. Namaste. This is a day 5 of Ayurgrama 3.0. We Group B are visiting the farmers and fields and we will interact with them about the Indriya and spread awareness of Indriyas towards the farmers and workers. Thank you. ಇದು KL ಚಿಕ್ಕೋಡೆಗೆ ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಲ್ಲಿ ಸ್ಟೂಡೆಂಟ್ಸ್ ನಾವೆಲ್ಲ ಹಂಗೆಲ್ಲ ಈಗ ಒಂದು ಅಸೈನ್ಮೆಂಟ್ ಅಂತಂದ್ರೆ ಈಗ ಫಾರ್ಮರ್ಸಿಗೆಲ್ಲ ಈಗ ರೈತರಿಗೆಲ್ಲ ಹಾವು ಕಡ್ದು ಏನು ಮಾಡ್ಬೇಕು ಚೇಳು ಕಡ್ದು ಏನು ಮಾಡ್ಬೇಕು ಅವ್ರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಅದಕ್ಕೆ ಅವ್ರಿಗೆ ಏನು ಮಾಡ್ಬೇಕಂತಂದ್ರೆ ಒಂದೊಂದು ಬ್ಯಾಚ್ ಮಾಡಿ ಕಲ್ಸರ್ ಈಗ ಅದಕ್ಕೆ ನಾವು ಇಲ್ಲಿ ಬಂದೀವಿ ಈಗ ಫಸ್ಟ್ ಹಾವು ಕಡಿದ್ರೆ ಫಸ್ಟ್ ನಾವು ಹಾವಿಗೆ ಯಾವತ್ತು ಅಂದ್ರೆ ಹಾವು ಎಲ್ಲಿ ಒಯ್ಬೇಕು ಸೌಂಡ್ ಬರ್ತಲ್ಲ ಅಲ್ಲಿಂದ ದೂರ ಹೋಗುತ್ತೆ ಅದಕ್ಕೆ ನೀವು ರಾತ್ರಿಯೆಲ್ಲ ನಡೆಯುವ ಟಾರ್ಚ್ ಇಟ್ಕೋಬೇಕು ಈಗ ಮತ್ತು ಕಟ್ಟಿಗೆ ನೀವು ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ನೀವು ಎಲ್ಲಿ ಹೋಗ್ತೀರಿ ಆ ಸೌಂಡಿಂದ ದೂರ ಹೋಗುತ್ತೆ ನೀವು ಡೈರೆಕ್ಟ್ ಬರ್ತಿದ್ದು ದೂರ ಬಿಡುತ್ತೆ ಮತ್ತು ಈ ಥರ ಸ್ಲಿಪ್ಪರ್ ಎಲ್ಲ ಹಾಕೊಂಡು ಹೋಗೋದು ರಾತ್ರಿ ಅವಾಯ್ಡ್ ಮಾಡಬೇಕು ಕಮ್ಮಿ ಮಾಡ್ಬೇಕು ಯಾಕಂದ್ರೆ ಅದಕ್ಕೆ ಚುಚ್ಚಿದ ತಕ್ಷಣ ಚರ್ಮಕ್ಕೆ ಸೇರ್ಕೊಂಡ್ಬಿಡುತ್ತೆ ಅದ್ರ ಬದಲು ಹಿಂಗೆ ರಬ್ಬರ್ ಶೂ ಎಲ್ಲ ಇರ್ತಾವಲ್ಲ ರಾತ್ರಿ ನಡೆಯುವಾಗ ಅಂತ ಹಾಕೊಂಡು ಹೋಗ್ಬೇಕು ಕಡಿದ್ರೂ ಅದು ವಿಷ ಮೈಗೆ ಇರಲ್ಲ ಮತ್ತು ಒಂದು ವೇಳೆ ಕಡಿತು ಅಂದ್ಕೊಂಡ್ರು ಅದ್ರಾಗ ಹೆದರ್ಕೋಬಾರ್ದು ಹೆದರ್ಕೊಂಡು ಹಿಂಗೆ ಉಸಿರು ಇದು ಮಾಡೋದು ಮತ್ತು ಯಾವ ಎಲ್ಲಿ ಕಡ್ದೈತೆ ಅದನ್ನ ಹಿಂಗೆ ಭಾಳ ಅಲ್ಲಾಡ್ಸೋದು ಹಿಂಗೆ ಏನಾರ ಕಟ್ಟೋದು ತೊಳೆಯೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಎಷ್ಟಾಗತ್ತಾ ಎಲ್ಲಿ ಕಡ್ದೈತಲ್ಲ ಅದನ್ನ ಒಂದು ಕಟ್ಟಿಗೆ ಕಟ್ಟಿ ಸುಮ್ಬಿಟ್ಬಿಡ್ಬೇಕು ಆ ಕೈಪಾಟ ಯಾಕಂದ್ರೆ ನಾವು ಜಾಸ್ತಿ ಅಲ್ಲಾಡ್ಸಿದ್ವಿ ಅಂತಂದ್ರೆ ಅದು ಹಿಂಗೆ ಜಾಸ್ತಿ ಉಸಿರು ತೊಗೊಳ್ಳೋದು ಬಿಡೋದು ಮಾಡಕತ್ತಂದ್ರೆ ಫುಲ್ ಅದು ಎಲ್ಲಿ ಕಡ್ದೈತಲ್ಲ ಆ ರಕ್ತ ಹಾಟಿಗೆ ಹೋಗ್ಬಿಡುತ್ತಾ ಅಲ್ಲಿಂದ ಇಡೀ ಬಾಡಿಗೆ ವಿಷ ಹತ್ತುತ್ತ ಅದಕ್ಕೆ ಅದು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಅಲ್ಲಾಡ್ಸ ಕಮ್ಮಿ ಮಾಡಕ್ಕೆ ಕೈ ಕಡಿತಂದ್ರೆ ಒಂದು ಕಟ್ಟಿಗೆ ಕಟ್ಟಿ ಬಿಟ್ಬಿಡಕಂದ್ ಕೈನ ಮತ್ತು ಮೆಲ್ಕಾಸು ಉಸಿರಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಹಿಂಗೆ ನಾರ್ಮಲ್ ಆಗಿ ಹೆಂಗೆ ಉಸಿರಾಡ್ತೀವಿ ಹಂಗೆ ಉಸಿರಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಕಡಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬಿಡ್ಬೇಕು ಮತ್ತು ಅದನ್ನ ಬಿಟ್ಟು ಎಲ್ಲಿ ಕಡ್ದೈತೆ ಅಲ್ಲಿ ಒಂದು ಸಣ್ಣ ಕಟ್ ಮಾಡಿ ಅದನ್ನು ವಿಷ ತೆಗೆಯಕ್ಕೆಲ್ಲ ಟ್ರೈ ಮಾಡ್ತಾರೆ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಇಷ್ಟೇ ಅದೊಂದು ಕೈಯಾಗ ಕಟ್ಟಿಗೆ ಇಟ್ಕೊಂಡು ಹೋಗ್ರಿ ಅಂತ ಈಗೆಲ್ಲ ಮಳೆಗಾಲ ಹೊರಗೆ ಬರ್ತಾವ ಇದು ಚಳಿಗೆ ಹಾಗಂತ ಕೈಯಾಗ ಕಟ್ಟಿಗೆ ಇಟ್ಕೊಂಡು ಹೋದ್ರ ಒಳ್ಳೇದು ಆವಾಜ್ ಮಾಡ್ಕೊಂತ ಹೋಗ್ತಿರ್ಬೇಕು ಆವಾಜಿಗೆ ಅವು ಹೆದ್ರಿ ನಿಮ್ ಮುಂದೆ ಬರ್ತಿದ್ರು ಸೈಡ್ ಹೋಗ್ಬಿಡ್ತಾವ ಯಾವ ಪ್ರಾಣಿ ಆದ್ರೂ ಆವಾಜಿಗೆ ಹೆದ್ದು ಹೊಡೋಗ್ ಬಿಡ್ತಾವ ವೈಬ್ರೇಷನ್ಗೆ ಮುಂಜಾನೆ ಅಷ್ಟೇ ರೀ ಮತ್ ಕೆಲಸ ಮಾಡಿದ್ರೆ ಕಮ್ಮಿ ಆಗತ್ತೆ ಈಗ ಮುಂಜಾನೆ ಒಂದ್ 4 ದಿನ ನೀವು ಒಂದ್ ಸೊನ್ನೆ ಮುಂಜಾನೆ ಅಷ್ಟೇ ರೀ ಮತ್ ಕೆಲಸ ಮಾಡಿದ್ಮೇಲೆ ಮತ್ತೆಲ್ಲ ಸಣ್ಣ ಹಂಗ ಒಂದಿಟ್ಟು ರೂಢ ಮಾಡ್ಕೋತ ಹಂಗ ಮಾತದ ಬಿಸ್ಬಿಡಿಕೆ ಯಾಂತ್ರ ಒಟ್ಟು ಈಗ ಮೊಣಕಾಲ್ ನೋವ ಇಂಥ ಕಳೆಗಳರೇ ಅದಾವ ನಾಳೆ ನಮ್ ಫ್ರೀ ಚೆಕಪ್ ಮಾಡತ್ತಾರ್ರಿ ಇಲ್ಲಿ ರೀ ಇಲ್ಲೇ ಅನಂತಪ್ರಭು ಮಠದಾಗ್ರಿ 9 ರಿಂದ 5 ಫ್ರೀ ಚೆಕಪ್ ಮಾಡ್ತಾರ್ರಿ ಫ್ರೀ ಔಷಧಿ ಕೊಡ್ತಾರ್ರಿ ಎಲ್ಲಾ ಮಾಡ್ತಾರ್ರಿ ಡಾಕ್ಟರ್ಸ್ ಬರತ್ತಾರ್ರಿ ಒಂದ್ 11 ಜನ ಡಾಕ್ಟರ್ಸ್ ಬರತ್ತಾರ್ರಿ ನಾಳೆ ಬರ್ರಿ ಮತ್ತೆ ನಿಮ್ಗ ಮೇ ಬಿ ಹೈಪರ್ ಆಗಿರ್ಬೋದು ಬರ್ರಿ ಅಲ್ಲಿ ಡಾಕ್ಟರ್ಸ್ ಬರ್ತಾರ್ರಿ BP ಚೆಕ್ ಮಾಡ್ತಾರ ಶುಗರ್ ಚೆಕ್ ಮಾಡ್ತಾರ ಹೈಟ್ ಎಲ್ಲಾ ಚೆಕ್ ಮಾಡ್ತಾರ ಎಲ್ಲಾ ಚೆಕ್ ಮಾಡಿ ಡಾಕ್ಟರ್ಸ್ ಬರ್ತಾರ್ರಿ ಡಾಕ್ಟರ್ಸ್ ಔಷಧಿ ಕೊಡ್ತಾರ್ರಿ ನಾಳೆ ಒಂದ್ಸಲ ಬಂದು ಹೋಗ್ತಾವ ಬೇರೆ ಬೇರೆ ಹೊಲಕ್ಕೆ ಹೊಡೆಯುವಾಗ ಬೇರೆ ಎಲ್ಲ ಹಾಕೊಳ್ಳಲ್ಲ ಹಾಕೋಬೇಕಲ್ಲ ಕೈ ಎಲ್ಲ ಆಗುತ್ತೆ ಆದ್ರೆ ನೀರು ಕಟ್ಟುವಾಗ ನೀವು ಆಟೋ ಮಾಸ್ಕ್ ಎಲ್ಲ ಹಾಕೋಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ನೀವು ಅನ್ಕೊಂತೀರಾ ಏನು ಇಲ್ಲ ನಾನು ತೊಳ್ಕೊಂತೀನಿ ಹೋಗುತ್ತೆ ಅಂತೆಲ್ಲ ಅನ್ಕೊಂತೀರಾ ಆದ್ರೆ ನಿಮ್ಮ ಚರ್ಮದಲ್ಲಿ ಕುತ್ಕೊಂಡು ಅದು ಒಳಗಡೆ ಹೋಗಿ ಮತ್ತೆ ನಿಮ್ಮ ಆರೋಗ್ಯ
ತೊಂದರೆ ಆಗುತ್ತೆ. ಮತ್ತು ಮಾಸ್ಕ್ ಹಾಕಿಲ್ಲ ಅಂತ ಅಂದರೆ ನಿಮ್ಗೆ ಉಸಿರಾಟದ ಸಮಸ್ಯೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಯಾವುದೇ ನೀವು ಬರೀ ಕಬ್ಬಕ್ಕೆ ಹೊಡೆಯುವಾಗಷ್ಟೇ ಅಲ್ಲ, ನೀವು ಬೇರೆ ಯಾವುದೇ ಓಡಬೇಕಾದ್ರೂ ಫೀಲ್ಡಲ್ಲಿ ನೀವು ಹಾಕ್ಕೋಬೇಕು, ಮಾಸ್ಕ್ ಹಾಕಬೇಕು, ಗ್ಲೌಸ್ ಹಾಕಬೇಕು ಕಂಪಲ್ಸರಿ. ಮತ್ತು ಹಿಂಗೇನಾದರೂ ನಿಮಗೆ ಚರ್ಮದ ಏನಾದರೂ ಸಮಸ್ಯೆ ಸಿಂಪಡಿಸಬೇಕಾದ್ರೆ ಇನ್ನೂ ಸೇರ್ಕೊಂಡಿರ್ಬೋದು. ಅದಕ್ಕೆ ನೀವು ಬರೀ ಹಿಂಗೆ ತೊಳೆಯೋದು, ಇದು ಹಿಂಗಷ್ಟೇ ತೊಳೆಯೋದಲ್ಲ, ಅದ್ರ ಜೊತೆಗೆ ಬೆಳ್ಳುಗಳ ಮಧ್ಯೆನೂ ಕೈ ತೊಳ್ಕೊಬೇಕು. ಅದಾದಮೇಲೆ ಉಗುರುಗಳ ಮಧ್ಯೆನೂ ಸಿಕ್ಕಾಕೊಂಡಿರುತ್ತೆ, ಅದಕ್ಕೆ ಈ ರೀತಿ ಉಜ್ಜಬೇಕು ಕೈನ. ಉಗುರುಗಳ ಮಧ್ಯೆ ಇದ್ರೂ ಕೂಡ ಅದು ಬಂದ್ಬಿಡುತ್ತೆ ಹೊರಗಡೆ ಏನಿದ್ರು. ಅದಾದಮೇಲೆ ಈ ಬೆಳ್ಳಿನ ಮಧ್ಯೆ ಸರಿ ಗ್ಲೌಸ್ ಹಾಕೊಂಡು ಮಾಡಿ. ಗ್ಲೌಸ್ ಸಿಕ್ಕಿಲ್ಲ ಅಣ್ಣ, ಚಿಕ್ಕೋಡಿ ನಾನು ತರೋಕ್ಕಾಗಿಲ್ಲ. ಬೆಳ್ಳುಗಳ ಮಧ್ಯೆ ಮತ್ತು ಹಿಂಗಡೆಯಿಂದ ಈ ರೀತಿ ಕೈ ತೊಳ್ಕೊಬೇಕಾಗುತ್ತೆ. Now we are going to conduct a sampling plantation, hand wash demonstration and expert lecture. Come on, let's go. ಶುದ್ಧವಾದ ತರಕಾರಿ ಶುದ್ಧ. ಮತ್ತೇನು ತಿನ್ಬೇಕು? ಹಣ್ಣುಗಳು ತಿನ್ಬೇಕಾ? ಯಾವ ಹಣ್ಣುಗಳು ತಿನ್ಬೇಕು? ಶುದ್ಧವಾದ ಹಣ್ಣು ಬೇಕು. ತಾಜಾ ಹಣ್ಣು ತಿನ್ಬೇಕು, ಶುದ್ಧವಾದ ಹಾಲು ತಿನ್ಬೇಕು, ತಾಜಾ ಹಣ್ಣು ತಿನ್ಬೇಕು ಅಂತ ಹೇಳಿದ್ರೆ ಮತ್ತೇನು ತಿನ್ಬೇಕು? ನಾವು ಎಷ್ಟು ಜನ ಹಣ್ಣು ತಿಂತೀವಿ? ಗುಡ್, ಒಳ್ಳೇದು. ನೆಕ್ಸ್ಟ್ ಮತ್ತೆ ಶುದ್ಧವಾದ ಹಣ್ಣು ತಿನ್ಬೇಕು, ಶುದ್ಧ ಪ್ರಕಾರ ತಿನ್ಬೇಕು. ಮತ್ತೇನೆ ನೆಕ್ಸ್ಟ್ ಈಗ ನಿಮ್ಗೆ ಇದು ಮಾಡಿರ್ಬೇಕಲ್ಲ, ಈ ವಾಟರ್ ಬೆಲ್ ಅಂತ ಮಾಡ್ಯಾರ. ವಾಟರ್ ಬೆಲ್ ಅಂತ ಮಾಡ್ಯಾರ. ನೀರು ಕುಡಿಯೋಕೆ ಒಂದು ಬೆಲ್ ಹೊಡೆಯಂಗಿಲ್ಲ, ನೀರು ಕುಡಿದೆ ಅಂತ ಇಲ್ಲ. ಓಕೆ, ಮತ್ತೆ ನೆಕ್ಸ್ಟ್ ಮತ್ತೇನು ಮಾಡಬೇಕು? ನೇರವಾಗಿ ನಿಂತ್ಕೊಳ್ಳಿ, ಪ್ಲೇಟಲ್ಲಿ ನೋಡ್ರಿ. ನಿಮ್ಮ ಎರಡೂ ಕೈಗಳನ್ನ ಫಾಲೋ ಮಾಡಿರಿ. ಫಸ್ಟ್ ನಿಮ್ಮ ಕತ್ತನ್ನು ಕೆಳಗೆ ಮತ್ತು ಮೇಲ್ಮುಖವಾಗಿ ಮಾಡಬೇಕು. ಅಂದರೆ ಉಸಿರು ತಗೊಳ್ತಾ 9, 10. He's very brutal. ಸ್ನೇಹ ಅವತ್ತು ಹಿರೇ ಕೊಡಿ. Namaste everyone, this is day 5 of Ayur Drama and we are from Group C and we are in Chinchini now. Today we have planned to visit all the government sectors, post offices and ASHA workers to promote Indriya health.
ಈಗ ಈ ನಮ್ಮ ವಿದ್ಯಾರ್ಥಿಗಳಿದಾರಲ್ಲ ಇವರಿಗೆಲ್ಲ ಸಾಲಿ ಕಲಿಯಾಕ ಬಾಡಿಗಳು ಬೇಕಾಗ್ತವೆ, ಡೆಡ್ ಬಾಡಿಗಳು ಬೇಕಾಗ್ತವೆ. ಸೊ ಸುಡೋದಕ್ಕಿಂತ ಅಥವಾ ಅದನ್ನು ಮಣ್ಣು ಮಾಡೋಕ್ಕಿಂತನೂ ದೇಹದಾನ ಅಂತೂ ಮಾಡ್ಬೋದು. ಒಂದು ಹೊಸದು ಇದು. ಈಗ 1, 2 ಗುರ್ತದ ಅಂತ, 3ನೇದು ಗುರ್ತಿಲ್ಲ. 3ನೇದ್ದು ದೇಹದಾನ ಅಂದ್ರೆ ನೀವು ಸತ್ತ ಮೇಲೆ ನಿಮ್ಮ ದೇಹವನ್ನು ನಮ್ಮ ವಿದ್ಯಾರ್ಥಿಗಳು ಯಾವುದೋ ಮೆಡಿಕಲ್ ಕಾಲೇಜ್ ಇರ್ಬೋದು, ಅವ್ರು ಅದನ್ನು ತಗೊಂಡು ಅದ್ರ ಮೇಲೆ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿ ಮುಂದೆ ಡಾಕ್ಟರ್ ಆಗ್ತಾರೆ. ಇವರೆಲ್ಲ ಅದಲ್ಲ, ಇವರೆಲ್ಲ ಹಂಗೆ ಡಾಕ್ಟರ್ ಆಗಂಗಿಲ್ಲ ರೀ. ಇವರು ಎಲ್ಲ ಬಾಡಿ ಕಟ್ ಮಾಡಿ ಅದ್ರೊಳಗೆ ಏನೈತಿ ಎಲ್ಲ ಎಲ್ಲೂ ಹೆಂಗದಾವು, ಮೌತ್ಸ್ ಹೆಂಗೈತಿ, Good morning everyone, this is the day 6 of Ayurveda 3.0. Today we are conducting the health camp. Our doctors and practitioners, which these are accompanying us today and making this mega health camp possible. Come, let's go. As you can see, we have set up the properties of different departments here. Here we have set up a pharmacy. ಕಣ್ಣು ಉರಿಯೋದು, ಕಣ್ಣು ಉರಿಯೋದ್ರಲ್ಲಿಲ್ರಿ ನೀರು ಬರೋದು, ಇಲ್ಲಿ ಒಂದು ಆಪರೇಷನ್ ಆಗೈತ್ರಿ ಮೇಡಮ್. ಸ್ಪೀಚ್ ಸರಿಯಾಗಿ ಬರಂಗಿಲ್ಲ, ಈಗ ವಾಕ್ಯ ಸರಿಯಾಗಿ ಮಾರಂಗಿಲ್ಲ. ಅದು ನೀವು ಸ್ಪೀಚ್ ಥೆರಪಿ ಎಲ್ಲ ಮಾಡಿದೆಯಾ? 1 ವರ್ಷ 2 ವರ್ಷ ಹೋಗ್ತಿದ್ರಿ. ಸರಿ ಬಟ್ಟಿಗೆ ಇದಾಗಿ ಇನ್ನೂ ಆಗುದಿಲ್ಲ. ನಾವೇ ಹೊಳ್ಳಂಗಿಲ್ಲ ಮತ್ತೆ. ವಯಸ್ಸು ಎಷ್ಟು ಐತ್ರಿ? ಈಗ 8ನೇ ವರ್ಷ ಬಂದೈತ್ರಿ. 2 years ಇದು फ्रॉम बर्थ से कुछ नहीं सुनते हैं क्या? कुछ ಇಲ್ಲ. ಈಗ ಆಪರೇಷನ್ ಮಾಡಿದ್ಮೇಲೆ ಕೇಳಿಸಿದಲ್ವಾ? ಮೀನ್ಸ್ ಏನೇನು ಮಾತಾಡ್ತಿದೆ? ಊಟ, ಹೆಸರೇನು? ಸಂಸ್ಕೃತ. ಏನು ಕ್ಲಾಸ್? ಯಾವ್ದು ಕ್ಲಾಸ್ ಒಳಗೆ ಇದ್ದೀನಿ? 2 ಕ್ಲಾಸ್ ಒಳಗೆ ಐತ್ರಿ. ಸ್ಕೂಲ್ ಹೆಸರೇನು? ಹೌದಾ? ಪಪ್ಪ ಹೆಸರೇನು? ಅಪ್ಪ ಅಪ್ಪ ಹೆಸರೇನು? ಅಪ್ಪ ಹೆಸರು. ಅಮ್ಮ ಹೆಸರೇನು? ದೊಡ್ಡ ಏನು होता है? ಎಲ್ಲ ಸಮಸ್ಯೆ ಆಗತ್ತಿದೆ. ಮತ್ತೆ ಜೂಮ್ ಬರ್ತಿದೆ ಅಲ್ಲ, ಅದೂ ನಿಮ್ಮ BP-ಇಂದಲೇ ಆಗತ್ತಿದೆ. ಊಟ ಅಲ್ಲಿ ಉಪ್ಪಿನ ಅಂಶ ಕಡಿಮೆ ಮಾಡಬೇಕು. ಊಟ ಸೇರತ್ತೆ. स्वास्थ्यरक्षणम् आतुरस्य विकारप्रशमनम्.
ದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಎಲ್ಲ ಗಣ್ಯ ಅತಿಥಿಗಳನ್ನು ವೇದಿಕೆಯ ಮುಂಭಾಗಕ್ಕೆ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಸುಮಧುರ ಗಾಯನಕ್ಕಾಗಿ ಮಕ್ಕಳೆಲ್ಲ ಆಯುರ್ವೇದ ಚಿಕಿತ್ಸಾ ಪದ್ಧತಿ ನಮ್ಮದೇ ಆದಂತಹ ಭಾರತೀಯ ವೈದ್ಯ ಚಿಕಿತ್ಸಾ ಪದ್ಧತಿ ಇನ್ನೂ ಅನೇಕ ಇದಾವೆ. ಯೋಗ ಅದ, ನ್ಯಾಚುರೋಪತಿ ಅದ, ಸಿದ್ಧ ಅದ, ಯುನಾನಿ ಅದ, ಸೋವಾರಿಪ ಇದೆ. ಸೊ ಅದರಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದಂತಹ ಪ್ರಾಚೀನತೆಯನ್ನು ಪಡೆದಿರುವಂತಹ ಒಂದು ಸುಮಾರು 5,000ಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ವೇದದ ಒಂದು ಉಪವೇದವಾಗಿರ್ತಕ್ಕಂತಹ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಭಾರತ ದೇಶ ಇಡೀ ಜಗತ್ತಿಗೆ ಕೊಟ್ಟಿದೆ. ಸೌಭಾಗ್ಯ ನಮ್ಮದಾಗಿದೆ. ಕಂಠ ಶುದ್ಧೀಕರಣ ವಟಿಯನ್ನು ತೆಗೆದುಕೊಂಡು ಬಾಯಿನಲ್ಲಿ ಹಾಕಿಕೊಂಡು ನಿಧಾನವಾಗಿ ಅಗೆಯಬೇಕು. ಪ್ರಯೋಜನಗಳು: ಗಂಟಲಿನಲ್ಲಿ ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ, ಕೆಮ್ಮು ನೆಗಡಿಯಲ್ಲಿ ಬೆಳೆಸಬಹುದು. ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲೂ ಶ್ರಮಿಸಿ ತಮ್ಮ ಸಮಯ ಮತ್ತು